ಕೊಂಡಿರೋ ಪ್ರೀತಿ ಮನೆ ಸಂಸಾರ ಎಲ್ಲ ಸಿಕ್ತು ಅನ್ಕೊಂಡು ಹೇಗೋ ನೆಮ್ಮದಿಯಾಗಿದ್ದೆ. ಈಗ ಈ ರೀತಿ ಆರೋಪ ಮಾಡ್ತಿದ್ಯಲ್ಲ, ನಾನು ನಿಮ್ಗೆ ಏನ್ ಮಾಡಿದೀನಿ? ನನ್ಗೆ ಯಾಕೆ ಈ ರೀತಿ ಸಿಕ್ಕಾಕ್ಸ್ತಿದ್ದೀರಾ? ಆಕ್ಟಿಂಗ್ ಅಲ್ಲಿ ನಿಮ್ಮ ನ್ಯೂಸರ್ಲ ನೋವೇ ಚಾನ್ಸೇ ಇಲ್ಲ. ಯಾಕೆಂದ್ರೆ ಇವಳು ಯಾರು ಅಂತ ಗೊತ್ತಾದ ಮೇಲೆ ಅಕ್ಕ ಅಕ್ಕ ಅಂತ ಇವ್ರ ಜೊತೆ ಇದ್ನಲ್ಲ, ಅದು ಆಕ್ಟಿಂಗ್ ಅಂತೇಳಿ ಗೊತ್ತೇ ಆಗಲಿಲ್ಲ. ಇಲ್ಲ ಅಂತ ಬಾಯಿ ಮುಚ್ಕೊಂಡಿರೋ ನಿಜನ ಒಪ್ಕೋ, ಇಲ್ಲ ಅಂದರೆ ವಿಷಯ ತುಂಬ ಕೆಟ್ಟದಾಗಿ ಎಂಡ್ ಮಾಡ್ಬಿಡ್ತೀನಿ. ಇಲ್ಲ ನಿಮ್ಮ ಅಕ್ಕನ್ನ ಇಷ್ಟು ದ್ವೇಷಿಸ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಏನು ಮಾಡಿದೆಮ್ಮ ನಿನಗೆ? ಯಾವಳ ನೀನು ನನಗೆ ಅಕ್ಕ ಆಗೋಕ್ಕೆ? ನಿನ್ನಷ್ಟು ವಿಷಯ ಕಮ್ಮಿ. ನೀನು ಬಾಯಿ ಬಿಟ್ಟರೆ ಬರೀ ಕಾರ್ ಕೊಟ್ಟರೆ ವಿಷಯನೇ ಕಡೆ. ನಿನ್ನ ಕಣ್ಣೀರಿಗೋ ನಿನ್ನ ಮಾತಿಗೋ ಮರಳಾದರೆ ಅವ್ರ ಜನ್ಮ ನಾಶ ಆಗೋವರೆಗೂ ನೀನು ಬಿಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಎಲ್ಲ ತಪ್ಪುಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗಿದ್ದಾನೆ ಕಿಶೋರ್. ಅವನೇ ಸಾಕ್ಷಿ. ದುರ್ಗಾ ಅಂದು ನೀನು ಅಚ್ಚು ತಪ್ಪದೆ ಎಲ್ಲ ಇಲ್ಲಿ ಹೇಳ್ತೀವಿ, ಆದರೆ ನೀನು ಬಾಯಿ ಬಿಡಬೇಕು. ಇಲ್ಲ ಅಂದರು ಚಿತ್ರ ಬಿಡಿಸ್ತವ್ರು ಆರ್ಟ್ ಬೈ ಅಂತ. ಫಸ್ಟ್ ಆಫ್ ಆಲ್ ಆ ಪ್ರಾರ್ಥನೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ಗಂಡ ಮನೆ ಸಂಸಾರ ಎಲ್ಲ ಬಿಟ್ಟು ಇಷ್ಟು ವರ್ಷ ನಾನು ಎಲ್ಲಿದ್ದೆ, ಹೇಗಿದ್ದೆ, ಏನು ಮಾಡ್ತಿದ್ದೆ ಅಂತಾನೆ ನನಗೆ ಗೊತ್ತಿಲ್ಲ. ಹೆಂಗೋ ನಾನು ಏನು ಪುಣ್ಯ ಮಾಡಿದ್ದು, ದೇವ್ರು ಮತ್ತೆ ನನ್ನ ಗಂಡನ ನನ್ನ ಜೊತೆ ಜೀವನ ಮಾಡೋ ಹಾಗೆ ಮಾಡಿ, ಅದರಲ್ಲಿ ನನ್ನ ಒಳ್ಳೆತನನ ಮೆಚ್ಚಿ ದೇವರು ಮತ್ತೆ ನನ್ನ ಗಂಡನ ಜೊತೆ ಸಂಸಾರ ಮಾಡೋ ಹಾಗೆ ಮಾಡಿದ್ದಾನೆ. ಮತ್ತೆ ನಾನು ಗೂಡಿಗೆ ವಾಪಸ್ ಬಂದಿದ್ದೀನಿ. ಕಳ್ಕೊಂಡಿದ್ದ ಸಂಸಾರ ಪ್ರೀತಿ ನನ್ನ ಗಂಡ ಎಲ್ಲನೂ ವಾಪಸ್ ಸಿಕ್ಕಿ